ಓಂ ನಮಃ ಶ್ರೀಯತಿರಾಜಾಯ ವಿವೇಕಾನಂದ ಸೂರಯೇ ಸಚ್ಚಿತ್ ಸುಖ ಸ್ವರೂಪಾಯ ಸ್ವಾಮಿನೇ ತಾಪಹಾರಿಣೆ. ರಾಮಕೃಷ್ಣ ವಿವೇಕಾನಂದಾಶ್ರಮ ಬೀದರ್ ವತಿಯಿಂದ ಏಪ್ರಿಲ್ 12ರಿಂದ 20ರವರೆಗೆ ವಸಂತ ವಿಹಾರ ವಸತಿ ಶಿಬಿರವನ್ನು ಮಾಡ್ತಾಯಿದ್ದೇವೆ. ದೂರವಾಣಿ ಮೂಲಕ ಪಾಲಕರು ತುಂಬ ಕೇಳ್ತಾ ಇದ್ದಾರೆ, ಏನು ಹೇಳಿಕೊಡ್ತಾ ಇದ್ದೀರಿ, ಏನು ಮಾಡ್ತಾ ಇದ್ದೀರಿ, ಯಾವ ರೀತಿ ಇರುತ್ತೆ ಅನ್ನೋದು. ಬಹುಶಃ ಕಳೆದ 20 ವರ್ಷಗಳಿಂದ ಆಶ್ರಮ ಪ್ರತಿ ವರ್ಷ ಈ ಶಿಬಿರವನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸ್ಕೊಂಡು ಬರ್ತಾ ಇದೆ. ನಾನು ಅವರೆಲ್ಲರಿಗೂ ಹೇಳ್ತಾ ಇದ್ದೀನಿ, ಅದಕ್ಕೆ ಮಾಧ್ಯಮದ ಮೂಲಕ ಸರ್ವರಿಗೂ ನಾನು ತಲುಪಲಿಕ್ಕೆ ಅನುಕೂಲ ಆಗುತ್ತೆ ಅನ್ನೋ ದೃಷ್ಟಿಯಿಂದನೇ ನಾನು ಈ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಶಾಲೆಯಲ್ಲಿ ಏನನ್ನು ಕಲಿಸಲ್ವೋ, ಮನೆಯಲ್ಲಿ ನಿಮಗೆ ಗೊತ್ತಿದ್ದರೂ ಏನು ಹೇಳ್ಕೊಡ್ಲಿಕ್ಕೆ ಆಗಲ್ವೋ ಆ ವಿಷಯಗಳ ಬಗ್ಗೆ ನಾವು 9 ದಿನಗಳು, ನಿಮಗೆ ಗೊತ್ತಿರೋ ಹಾಗೆ ಸಾಂಕೇತಿಕವಾಗಿ ತಾಯಿ ಗರ್ಭದಲ್ಲಿ ನಾವು 9 ತಿಂಗಳು ಇರ್ತೇವೆ, ಅದಾದಮೇಲೆ ಈ ಜಗತ್ತಿಗೆ ಬರ್ತೇವೆ ಅನ್ನೋದು ಒಂದು ರೀತಿ ಮರುಹುಟ್ಟು, ರೀಬರ್ತ್ ಆಗುತ್ತೆ. ಆ ದಿಶೆಯಲ್ಲಿ ನಾವು ಮಕ್ಕಳಿಗೆ 9 ದಿನಗಳ ಕಾಲ ನಮ್ಮ ಮೂಲ ಸ್ವರೂಪದ ಬಗ್ಗೆ ಅಥವಾ ಅವರ ವ್ಯಕ್ತಿತ್ವದ ಬಗ್ಗೆ, ಮುಖ್ಯವಾಗಿ ವಿದ್ಯಾರ್ಥಿಗಳ ಏಕಾಗ್ರತೆ, ಆ ವಿಷಯದಲ್ಲಿ ಅವರಿಗೆ ಒಂದು ದಿನಚರಿಯ ಮೂಲಕ ಹೇಳ್ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ದೇವೆ. ಇನ್ನೂ ಹೇಳ್ಬೋದಂತಂದರೆ, ಇವತ್ತು ಪಾಲಕರೊಂದಿಗೆ ಮಕ್ಕಳೊಂದಿಗೆ ನಾನು ಒಡನಾಡಿದಾಗ ಅವರೆಲ್ಲರೂ ಹೇಳೋದು ಒಂದೇ, ಶಾಲೆಗೆ ಹೋಗ್ತಾ ಇದ್ದಾರೆ ಮಕ್ಕಳು, ಆದರೆ 2ನೇ ಕ್ಲಾಸ್ 3ನೇ ಕ್ಲಾಸು ಮಕ್ಕಳಿಗೆ ಟೆನ್ಷನ್ ಅನ್ನೋ ಶಬ್ದವನ್ನು ನಾವು ಇವತ್ತು ಕೇಳ್ತಾ ಇದ್ದೀವಿ. ಇದು ಆಶ್ಚರ್ಯ. ಯಾಕಂದರೆ ಈ ಕಲಿಕೆ ಅನ್ನುವುದು ಆನಂದಕರವಾಗಿರಬೇಕಿತ್ತು, ಈ ಕಲಿಕೆ ಅನ್ನೋದು ಸಂತೋಷದಾಯಕವಾಗಬೇಕಿತ್ತು. ಶಾಲೆ ರಜೆ ಇದೆ ಅಂದರೆ ಮಕ್ಕಳು ಪಟಾಕಿ ಹಚ್ಚೋ ಸ್ಥಿತಿಯಲ್ಲಿ ಬರ್ತಾ ಇದ್ದಾರೆ ಅಂದರೆ ಬಹುಶಃ ನಾವು ಹಿರಿಯರು, ಶಿಕ್ಷಣ ವ್ಯವಸ್ಥೆ ನಾವೆಲ್ಲರೂ ಚಿಂತನೆ ಮಾಡಬೇಕಾಗಿದೆ. ಯಾಕಂದರೆ ನಿಮಗೂ ಗೊತ್ತಿದೆ ಏನು ಹೇಳಿಕೊಡಬೇಕು ಮಗುಗಂಥೇಳಿ. ಯಾಕಂದರೆ ನಮ್ಮ ಭಾರತದಲ್ಲಿ ನಮಗೆ ಗುರು ಹಿರಿಯರು ಹೇಳಿಕೊಟ್ಟಿದ್ದಾರೆ, ಯಾವುದನ್ನು ಕಲಿಯೋದ್ರಿಂದ ಎಲ್ಲವನ್ನೂ ಕಲ್ತಂಗಾಗುತ್ತೋ ಮತ್ತು ಯಾವುದನ್ನು ನೋಡೋದ್ರಿಂದ ಎಲ್ಲವನ್ನೂ ನೋಡ್ದಂಗೆ ಆಗುತ್ತೋ ಮೂಲ ತತ್ವವನ್ನೇ, ಅಂದರೆ ರಾಜನಾಗುವ ವಿದ್ಯೆಯನ್ನು ಹೇಳಿಕೊಡಬೇಕು ಅಂತ ನಮ್ಮ ಪೂರ್ವಜರು ನಮಗೆ ಹೇಳಿದ್ದಾರೆ. ರಾಜನಾಗೋದು ಅಂದರೆ ಮಾಸ್ಟರ್, ಹಿ ಶುಡ್ ಬಿಕಮ್ ಮಾಸ್ಟರ್. ಆದರೆ ಇವತ್ತಿನ ವ್ಯವಸ್ಥೆ ನೋಡಿದರೆ ನಾವು ಗುಲಾಮರನ್ನು ನಿರ್ಮಾಣ ಮಾಡ್ತಾ ಇದ್ದೇವೇನೋ ಅಂತ ಅನ್ನಿಸ್ತಾ ಇದೆ. ಗುಲಾಮರಂತಂದರೆ ನಾವು ನಮ್ಮ ಮನಸ್ಸುಗಳಿಗೆ ಗುಲಾಮರಾಗಿದ್ದೇವೆ, ನಮ್ಮ ಆಸೆ ಆಕಾಂಕ್ಷೆಗಳಿಗೆ ಗುಲಾಮರಾಗಿದ್ದೇವೆ. ಏನೋ ಒಂದು ಶಬ್ದ ನಮಗೆ ಕಿವಿ ಬಂದರೆ ಅದು ನಮಗೆ ರಾತ್ರಿ ನಿದ್ರೆ ತರ್ತಾ ಇಲ್ಲ, ಅಷ್ಟರ ಮಟ್ಟಿಗೆ ನಾವು ಅದಕ್ಕೆ ಪ್ರತಿಕ್ರಿಯೆ ಕೊಡ್ತಾ ಇದ್ದೇವೆ. ನಿಜವಾಗಲೂ ಇದು ಒಳ್ಳೆಯ ಬೆಳವಣಿಗೆ ಅಲ್ಲ. ನಾವು ರಾಜರಾಗಿ ಬದುಕಂತ ವಿವೇಕಾನಂದ ಹೇಳ್ತಾರೆ. ಇದು ಗುರುಕುಲದ ಶಿಕ್ಷಣ ಪದ್ಧತಿ ಇತ್ತು. ಗುರುಕುಲದ ಶಿಕ್ಷಣ ಪದ್ಧತಿ ತಮಗೆಲ್ಲ ಗೊತ್ತಿದೆ. ಎಷ್ಟು ಸರಳವಾಗಿ ಸಹಜವಾಗಿ ಹೇಗೆ ಒಂದು ಹೂವು ಅರಳುತ್ತಿತ್ತೋ, ಸಹಜವಾಗಿ ಅರಳುತ್ತೋ, ಅದಕ್ಕೆ ಯಾವುದೇ ರೀತಿಯ ಫೋರ್ಸ್ ಇಲ್ಲ, ಅದಕ್ಕೆ ಯಾವುದೇ ರೀತಿಯ ಕಂಡೀಷನ್ಸ್ ಇಲ್ಲ, ಹಾಗೆ ವಿದ್ಯಾರ್ಥಿಗಳ ವ್ಯಕ್ತಿತ್ವ ಅರಳುತ್ತಿತ್ತು. ಹಾಗಾಗಿ ನಾವು ಆ ದಿಶೆಯಲ್ಲಿ ಮಕ್ಕಳಿಗೆ ಕೊಡಬೇಕಾಗಿದೆ, ಆ ದಿಶೆಯಲ್ಲಿ ಅವರು ಅರಳಿಸ್ಬೇಕಾಗಿದೆ. ಹಾಗಾದಾಗ ನಿಜವಾಗಲೂ ಅವರು ಒಂದು ರೀತಿ ಹೆಮ್ಮೆ ಪಡುವ ರೀತಿಯಲ್ಲಿ ಆಗ್ತಾರೆ. ಇವತ್ತು ತಂದೆ ತಾಯಿಗಳಿಗೂ ಮಕ್ಕಳ ಮೇಲೆ ಭರವಸೆ ಇಲ್ಲ, ಶಿಕ್ಷಕರಿಗೂ ಮಕ್ಕಳ ಮೇಲೆ ಭರವಸೆ ಇಲ್ಲ, ಆದರೆ ದೃಷ್ಟಾರಂಥ ವಿವೇಕಾನಂದರಿಗೆ ಮಕ್ಕಳ ಮೇಲೆ ಭರವಸೆ ಇದೆ, ನಿಮ್ಮೆಲ್ಲರ ಮೇಲೆ ಭರವಸೆ ಇದೆ. ಅದಕ್ಕೆ ಅವ್ರು ಹೇಳ್ತಾರೆ, ಮೈ ಫೇತ್ ಇನ್ ಇಸ್ ಯಂಗರ್ ಜನ್ರೇಷನ್, ಇನ್ ಸ್ಟೂಡೆಂಟ್ ಕಮ್ಯುನಿಟಿ ಅನ್ನುವ ರೀತಿಯಲ್ಲಿ ಅವರು ಮಾತನ್ನು ಹೇಳ್ತಾರೆ. ಯಾಕೆಂದರೆ ಅವರಿಗೆ ಭರವಸೆ ಇದೆ. ಭರವಸೆ ಎಲ್ಲಿದೆ ಅಂತಂದರೆ ಅವರ ಡಿವಿನಿಟಿ ಅವ್ರಿಗೆ ಗೊತ್ತಿತ್ತು, ಅಂದರೆ ಅವ್ರ ಒಳಗಡೆ ಇರತಕ್ಕಂಥ ಸಾಮರ್ಥ್ಯ ಗೊತ್ತಿತ್ತು. ಎಂಥ ಸಾಮರ್ಥ್ಯ ಅಂದರೆ ಪ್ರತಿಯೊಬ್ಬರು ಕೂಡ ಅದ್ಭುತವಾಗಿ ಜಗತ್ತನ್ನೇ ಆಳುವ ಸಾಮರ್ಥ್ಯ ನಮ್ಮ ಮಕ್ಕಳಲ್ಲಿದೆ. ನಾವೇನು ಅಂದ್ಕೊಳ್ತಾ ಇದ್ದೀವಿ ಅಂದರೆ ಮಕ್ಕಳಿಗೆ 7ನೇ ವಯಸ್ಸಿನಿಂದಲೇ ಅವರಿಗೆ ನಾವು ತತ್ವವನ್ನು ಅಥವಾ ಮೂಲವಾದ ವಿಚಾರಗಳನ್ನು ಹೇಳಬೇಕು. ನಾವಿವತ್ತು ಹೇಳ್ತಾ ಇಲ್ಲ. ಅದಕ್ಕೆ ವಿವೇಕಾನಂದ ಒಂದು ಕಡೆ ಹೇಳ್ತಾರೆ, ಮಕ್ಕಳಿಗೆ ನೀವು ಶಕ್ತಿಶಾಲಿ ವಿಚಾರಗಳನ್ನು ಹೇಳಿಲ್ಲ ಅಂದರೆ ಅವರು ನರಿಗಳಾಗ್ತಾರೆ, ಅವರಿಗೆ ಶಕ್ತಿಶಾಲಿ ವಿಚಾರ ಹೇಳಿದರೆ ಅವರು ಸಿಂಹ ಸದೃಶವಾಗ್ತಾರೆ. ಹಾಗಾಗಿ ಸಮಸ್ಯೆ ಎಲ್ಲಿದೆ ಅಂತಂದರೆ ಹಿರಿಯರಾದಂಥ ನಮ್ಮೆಲ್ಲರಲ್ಲೂ ಇದೆ. ಹಾಗಾಗಿ ಈ 9 ದಿನಗಳ ಕಾಲ ಆ ಮಕ್ಕಳಿಗೆ ಅನಿಸ್ಬಾರ್ದು, ಏನಪ್ಪ ಏನು ಬಾಂಡೆಲೆಯಿಂದ ಕುದಿಯುವ ನೀರಿಗೆ ಜಿಗಿದೇನೆ ಅನ್ನೋ ರೀತಿಯಲ್ಲಿ ನಾವು ವಾತಾವರಣ ನಿರ್ಮಾಣ ಮಾಡ್ತಾಯಿಲ್ಲ. ಅವರು ಮುಕ್ತರಾಗಿ ಸ್ವತಂತ್ರರಾಗಿ ಅವ್ರಿಗೊಂದು ರೀತಿ ವ್ಯಾಕ್ಯೂಮನ್ನು ಕ್ರಿಯೇಟ್ ಮಾಡ್ತೇವೆ ನಾವು. ಒಂದು ಫ್ರೆಶ್ ಏರ್ ಬರಬೇಕಂದ್ರೆ
ಸ್ವಲ್ಪ ನಾವಲ್ಲಿ ವ್ಯಾಕ್ಯೂಮ್ ಕ್ರಿಯೇಟ್ ಆದರೆ ಫ್ರೆಶ್ ಏರ್ ತಾನೇ ಬಂದುಬಿಡುತ್ತೆ. ಹೇಗೆ ಮಳೆಗಾಲದಲ್ಲಿ ಯಾರೂ ಹುಲ್ಲಿನ ಬೀಜವನ್ನು ಬಿತ್ತಿರಂಗಿಲ್ಲ, ಆದರೆ ಮಳೆ ಬಂದ ತಕ್ಷಣ ಹುಲ್ಲು ಚಿಗಿದು ಬಿಡುತ್ತೆ, ಸಹಜವಾಗಿ ಚಿಗಿದು ಬಿಡುತ್ತೆ. ಹಾಗೆ ಒಂದು ಫೇವರೇಬಲ್ ಕಂಡೀಷನ್ ಅವ್ರಿಗೆ ನಾವು ನಿರ್ಮಾಣ ಮಾಡಿದರೆ ಅವ್ರ ಒಳಗಡೆ ಒಬ್ಬ ವಿಶ್ವೇಶ್ವರ ಇದ್ದಾನೆ, ಒಬ್ಬ ಅಬ್ದುಲ್ ಕಲಾಂಜಿ ಇದ್ದಾನೆ, ಒಬ್ಬ ಕವಿ ಇದ್ದಾನೆ, ಒಬ್ಬ ರವೀಂದ್ರನಾಥ್ ಟ್ಯಾಗೋರ್ ಅಂತಕ್ಕಂಥ ಮಹಾಕವಿ ಇರ್ಬೋದು, ಒಬ್ಬ ಸಂತ ಇರ್ಬೋದು, ಒಬ್ಬ ಸಮಾಜ ಸೇವಕ ಇರ್ಬೋದು. ಆ ಎಲ್ಲ ವ್ಯಕ್ತಿತ್ವವು ಕೂಡ ಅವಳಿಗೆ ಅರಳಲಿಕ್ಕೆ ಒಂದು ಫೇವರೇಬಲ್ ಕಂಡೀಷನ್ನ ನಾವು ಈ 9 ದಿನದಲ್ಲಿ ಕೊಡ್ತಾಯಿದ್ದೀವಿ. ಆಶ್ಚರ್ಯ ನೋಡಿ, ಇವತ್ತಿನ ಏಪ್ರಿಲ್ ತಿಂಗಳಲ್ಲೂ ಕೂಡ ಶಾಲೆಗಳು ಇಟ್ಟಿದ್ದಾರೆ. ಇದನ್ನು ನಾವು ಅವಲೋಕನ ಮಾಡಬೇಕು. ಇತ್ತೀಚಿನ ದಿನಗಳು ಒಬ್ಬರು ಪಾಲಕರು ನನಗೆ ಬಂದು ಮಾತನಾಡ್ತಾಯಿದ್ರು. ಏನಂದರೆ, ಅವರು ಶಾಲೆಗೆ ಹೋಗಿ ಅಲ್ಲಿ ನನ್ನ ಮಗು ಬೆಳಗ್ಗೆ 7 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ಓದೋದು ಎಷ್ಟರ ಮಟ್ಟಿಗೆ ನ್ಯಾಯ ಇದು? ಸೈಕಾಲಜಿ ಕೂಡ ಹೇಳುತ್ತೆ ಒಂದು ಮಗುವಿನ ಸಾಮರ್ಥ್ಯ ಏನು, ಅವನ ಗ್ರಹಿಕೆಯ ಸಾಮರ್ಥ್ಯ ಏನು, ಅವನು ಕುತ್ಕೊಳ್ಳೋ ಸಾಮರ್ಥ್ಯ ಏನು ಅಂತ ಹೇಳುತ್ತೆ. ಆಲೋಚನೆ ಮಾಡಿತಾವು. ಅದೆಲ್ಲ ಅವರು ಹೋಗಿ ಆಡಳಿತ ವರ್ಗವನ್ನು ಸಂಪರ್ಕ ಮಾಡಿ, ಅಲ್ಲಿಂದ DD5 ಸಂಪರ್ಕ ಮಾಡಿ, ಅಲ್ಲಿಂದ DC ಅವ್ರನ್ನ ಕೂಡ ಸಂಪರ್ಕ ಮಾಡಿ ಆ ವ್ಯವಸ್ಥೆಯಿಂದ ಅವ್ರಿಗೆ ಮುಕ್ತಿ ಕೊಡ್ತಾರಂದರೆ ಇದೊಂದು ರೀತಿ ತಿಹಾರ್ ಜೈಲಿನಿಂದ ಮುಕ್ತಿ ಅನ್ನಂಗೆ ಆಯ್ತಲ್ಲ. ಸ್ವಲ್ಪ ಆಲೋಚನೆ ಮಾಡಿತಾವು. ಅಂದರೆ ಎಷ್ಟು ಹೋಗಬೇಕು ಅಷ್ಟೇ ಹೋಗುತ್ತೆ. ಈಗ ನಮಗೂ ಕೂಡ ಹೇಳ್ತಾ ಇದ್ದಾರೆ 9 ದಿನಗಳು ಯಾಕೆ ಸ್ವಾಮೀಜಿ, ಒಂದು 2 ತಿಂಗಳು ನೀವು ಕ್ಯಾಂಪ್ ಮಾಡ್ಬೋದಲ್ಲ ಅಂಥೇಳಿ. ಆದರೆ ನಾನು ಅಂದ್ಕೊಳ್ತೀನಿ, ಬದಲಾವಣೆ ಆಗೋ ವ್ಯಕ್ತಿಗೆ 1 ನಿಮಿಷ ಸಾಕು. ಅವನು 1 ನಿಮಿಷದಲ್ಲೇ ಅವನ ವ್ಯಕ್ತಿತ್ವ ಬದಲಾವಣೆ ಆಗಲಿಕ್ಕೆ ಸಾಧ್ಯ ಇದೆ. ಅವನಿಗೆ 9 ದಿನ ನಿಜವಾಗಲೂ ಇದು ಉತ್ತಮವಾದ ಸಮಯ. ಇದರಲ್ಲಿ ಅವನ ವ್ಯಕ್ತಿತ್ವ ಬದಲಾವಣೆ ಆಗಲಿಕ್ಕೆ ಸಾಧ್ಯ ಇದೆ. ಬೀಜ ರೂಪದಲ್ಲಿ ಇರುತ್ತೆ. ಯಾವಾಗ ಅವಶ್ಯಕತೆ ಬರುತ್ತೋ ಆವಾಗ ವ್ಯಕ್ತ ಆಗುತ್ತೆ ಅಂತಕ್ಕಂಥ ಭರವಸೆ ನಮಗಿದೆ. ಹಾಗಾಗಿ ಏಪ್ರಿಲ್ ತಿಂಗಳಲ್ಲಿ ಶಾಲೆಗಳಿದ್ದರೂ ಕೂಡ ಪೋಷಕರು ಆ ಶಾಲೆಗಳು ಅಂದರೆ ಅಕ್ಷರ ಕಲಿಸುವುದು ಬೇಡ, ಅದಕ್ಕಿಂತ ಹೆಚ್ಚು ಸಂಸ್ಕಾರ ಮುಖ್ಯ ಅಂತಕ್ಕಂಥದ್ದನ್ನು ಇವತ್ತು ಸಮಾಜದಲ್ಲಿ ನಾವು ನೋಡ್ತಾ ಇದ್ದೀವಿ. ಯಾಕೆ ಸಂಸ್ಕಾರ ಇದ್ರೇ ಅವನ ಮನುಷ್ಯನಾಗಿ ಬಾಳ್ತಾನೆ ಹೊರತು ಇಲ್ಲ ಅಂದರೆ ಅವನ ವರ್ತನೆಗಳು, ಅವನ ಸ್ವಯಂ ವರ್ತನೆ, ಸಮಾಜದ ವರ್ತನೆ, ಮಕ್ಕಳ ವರ್ತನೆ, ಮಕ್ಕಳು ಎಷ್ಟು ಒತ್ತಡವನ್ನು ತಾಳ್ತಾ ಇದ್ದಾರೆ ಅಂದರೆ ನಾವು ಕಲ್ಪನೆ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಅದು ಎಲ್ಲೋ ಒಂದು ಕಡೆ ಬ್ಲಾಸ್ಟ್ ಆಗುತ್ತೆ, ಸಮಾಜದಲ್ಲಿ ಎಲ್ಲೋ ಒಂದು ಕಡೆ ಬ್ಲಾಸ್ಟ್ ಆಗುತ್ತೆ. ಹಾಗಾಗಿ ನಮ್ಮ ಪೂರ್ವಜರ ಶಿಕ್ಷಣ ಹೇಗಿತ್ತಲ್ಲ, ಆಧುನಿಕ ಶಿಕ್ಷಣ ನಮಗೆ ಬೇಕು, ವಿಜ್ಞಾನ ಬೇಕು, ಪ್ರತಿಯೊಂದು ಕಲಿಕೆ ಬೇಕು. ನಮ್ಮ ಮಕ್ಕಳು ಉತ್ತಮ ಸಾಧನೆ ಮಾಡ್ತಾ, ಅದರ ಬಗ್ಗೆ ನನಗೆ ಹೆಮ್ಮೆ ಇದೆ. ಆದರೆ ಮೂಲವಾದದ್ದನ್ನು ನಾವು ಮರಿತಾ ಇದ್ದೇವೆ ಅನ್ನೋದು ಒಂದು ಕಳಕಳಿ ನಮಗಿದೆ. ಹಾಗಾಗಿ ನಮ್ಮ ಪೂರ್ವಜರು ಏನು ಮನುಷ್ಯನ ಅಂತರಂಗದ ಜೀವನವನ್ನು ಹೇಗೆ ಒಂದು ಲಯಬದ್ಧಗೊಳಿಸಬೇಕು ಅನ್ನೋದನ್ನು ಹೇಳಿಕೊಟ್ಟಿದ್ದಾರೆ. ಅದಕ್ಕಾಗಿ ಯೋಗ, ಧ್ಯಾನ ಮತ್ತು ಆಟಗಳ ಜೊತೆಗೆ ಮತ್ತು ಪ್ರಕೃತಿಯ ಜೊತೆಗೆ ಅವರನ್ನು ನಾವು ಬಿಟ್ಟಾಗ ನಿಜವಾಗಲೂ ಅದರಿಂದ ಅವರ ಕಲಿಕೆ ಹೆಚ್ಚಿನ ರೀತಿಯಲ್ಲಿ ಆಗುತ್ತೆ, ಗ್ರಹಣ ಆಗುತ್ತೆ. ಒಂದು ರೀತಿ ಅವರಲ್ಲಿ ಬಹಳ ಸಾಮರ್ಥ್ಯ ಇದೆ. ಹೇಗೆ ಒಂದು ಅಟಮ್ ಬಾಂಬ್ನಲ್ಲಿ ಸಾಮರ್ಥ್ಯ, ಅಷ್ಟು ದೊಡ್ಡ ಶಕ್ತಿ ಅವರಲ್ಲಿ ಇದೆ. ಇದನ್ನು ವಿವೇಕಾನಂದ ಕಂಡುಕೊಂಡಿದ್ರು. ಅದಕ್ಕಾಗಿ ಅವ್ರು ಹೇಳ್ತಾರೆ, ಅವ್ರ ಶಕ್ತಿ ಎಷ್ಟಿದೆ ಗೊತ್ತಾ, ಯು ನೆವರ್ ಇಮ್ಯಾಜಿನ್ ಅಂತಾರೆ ಹೇಳ್ತಾರೆ. ಏನು, ನೋ ಸೈನ್ಸ್, ನೋ ಸ್ಕ್ರಿಪ್ಚರ್ಸ್ ಎವರ್ ಇಮ್ಯಾಜಿನ್ ದ ಗ್ಲೋರಿ ಆಫ್ ದ ಸೆಲ್ಫ್ ದಟ್ ಅಪಿಯರ್ಸ್ ಆ್ಯಸ್ ಅ ಮ್ಯಾನ್. ಅಂದರೆ ಒಬ್ಬ ಮನುಷ್ಯನಲ್ಲಿ ಅಥವಾ ಒಬ್ಬ ವಿದ್ಯಾರ್ಥಿಯಲ್ಲಿ ಏನು ಸಾಮರ್ಥ್ಯ ಅನ್ನೋದು ಕಲ್ಪನೆ ಕೂಡ ನಮಗಿಲ್ಲ, ಅಷ್ಟು ಸಾಮರ್ಥ್ಯ ಅವರಿಗಿದೆ. ಅದರಲ್ಲೂ ಈ ಒಂದು 2ನೇ 3ನೇ ತರಗತಿಯಿಂದ ಹಿಡಿದು 8ನೇ ತರಗತಿ ಮಕ್ಕಳಿಗೆ ನಾವು ಫೋಕಸ್ ಮಾಡ್ತಾಯಿದ್ದೀವಿ. ಯಾಕೆ ಇದೊಂದು ರೀತಿ ಟರ್ನಿಂಗ್ ಪಾಯಿಂಟ್. ಸೊ ಅವರನ್ನು ಅವ್ರು ಚೆನ್ನಾಗಿ ಹ್ಯಾಂಡಲ್ ಮಾಡಿಕೊಂಡ್ರೆ ಅವರೊಂದು ಸಾಮ್ರಾಜ್ಯವನ್ನು ಹ್ಯಾಂಡಲ್ ಮಾಡ್ಬೋದು. ಆದರೆ ಇವತ್ತು ಸಾಮ್ರಾಜ್ಯ ಹ್ಯಾಂಡಲ್ ಮಾಡ್ತಾ ಇದ್ದಾರೆ, ಅವರನ್ನು ಅವ್ರು ಹ್ಯಾಂಡಲ್ ಮಾಡ್ಕೊಳ್ಳಿಕ್ಕೆ ಆಗ್ತಾಯಿಲ್ಲ. ಇದು ಯಾವುದು ದುರಂತ ನೋಡಿ. ಹೇಗೆ ನಾಯಿ ಇಚ್ಛೆ ಪಟ್ಟಾಗ ಬಾಲ ಅಲ್ಲಾಡಬೇಕೆ ಹೊರತು ಬಾಲ ನಾಯಿಯನ್ನು ಅಲ್ಲಾಡಿಸ್ಬಾರ್ದು. ಆ ದಿಶೆಯಲ್ಲಿ ಪೋಷಕರಲ್ಲೂ ಒಂದು ವಿಚಾರ ಇದೆ, ಶಿಕ್ಷಣ ವ್ಯವಸ್ಥೆಗಳಲ್ಲೂ ಒಂದು ವಿಚಾರ ಇದೆ. ಆದರೆ ಯಾರೂ ಅದು ಸಾಹಸ ಮಾಡ್ತಾಯಿಲ್ಲ. ಯಾಕೆ, ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ನಾವು ಬದುಕ್ತಾ ಇದ್ದೇವೆ, ಪ್ರತಿಯೊಬ್ಬರೂ ಬದುಕ್ತಾ ಇದ್ದೇವೆ. ಎಷ್ಟು ಮಾರ್ಕ್ಸು, ಏನು ಮಾಡ್ತಾ ಇದ್ದಾನೆ, ಹೇಗೆ, ಅದು ಬೇಕು, ನಿಜವಾಗ್ಲೂ ಅದು ಅವಶ್ಯಕತೆ ಇದೆ. ಆದರೆ ಅದಕ್ಕಿಂತ ಹೆಚ್ಚಾಗಿ ನೀನು ಮನುಷ್ಯನಾಗಿ ಬದುಕ್ತಾ ಇದೆಯಾ, ಒಬ್ಬ ಮಾನವನಾಗಿ, ಒಬ್ಬ ಸುಂದರ ಮಾನವನಾಗಿ. ಹೇಗೆ ಒಂದು ಪಕ್ಷಿ ಸ್ವತಂತ್ರವಾಗಿ ಬದುಕುತ್ತೋ, ಹೇಗೆ ಅದೊಂದು ರೀತಿ ಆನಂದದಿಂದ ಬದುಕುತ್ತೋ, ಆ ರೀತಿ ಬದುಕು ಒಂದು ನ್ಯಾಚುರಲ್ ವೇದಲ್ಲಿ ನೀನು ಬದುಕ್ತಾ ಇದೆಯಾ ಅನ್ನೋದನ್ನು ಕಲಿಸಿಕೊಡುವುದು ಗುರುಕುಲ ಶಿಕ್ಷಣ ಪದ್ಧತಿಯಾಗಿತ್ತು. ಆದರೆ ಇವತ್ತು ನಾವು ಅವುಗಳನ್ನು ಕೊಡ್ತಾ ಇಲ್ಲ. ಶಾಲೆಯಲ್ಲೂ ಕೂಡ ಶಿಕ್ಷಕರಿಗೆ ಗೊತ್ತಿದ್ದರು, ಆಡಳಿತದವ್ರಿಗೆ ಗೊತ್ತಿದ್ದರೂ ಕೂಡ ಸ್ಪರ್ಧೆಗೆ ಬಿದ್ದಿದ್ದೇವೆ. ಮನೆಯಲ್ಲಿ ಕೂಡ ಗೊತ್ತಿದ್ದರೂ ಕೂಡ ಸ್ಪರ್ಧೆಗೆ ಬಿದ್ದಿದ್ದೇವೆ. ಆ ಸ್ಪರ್ಧೆಯ ಹಿಂದೆ ಅವನನ್ನು ಕಂಪ್ಯಾರಿಸನ್ ಮಾಡಿ ಅವನ ವ್ಯಕ್ತಿತ್ವವನ್ನೇ ನಾವು ಹಾಳು ಮಾಡ್ತಾಯಿದ್ದೀವಿ. ಇನ್ನೊಂದು ಮಾತನ್ನು ಹೇಳ್ತೇನೆ ನಾನು, ಮಕ್ಕಳೊಂದಿಗೆ ನಾವು ದ್ರೋಹವನ್ನು ಮಾಡ್ತಾಯಿದ್ದೀವಿ ಅಂದರೂ ತಪ್ಪಾಗಲಾರದು. ಆದ್ದರಿಂದ ದಯವಿಟ್ಟು ನಿಮ್ಮ ನಿತ್ಯದ ಶಿಕ್ಷಣ ಕೊಡಿ, ನಿಮಗೆಲ್ಲವನ್ನು ಕಲಿಸಿ. ಆದರೆ ಅದಕ್ಕಿಂತ ಮುಖ್ಯವಾದದ್ದು ವ್ಯಕ್ತಿತ್ವ, ಅವರ ನಿಜವಾದ ವ್ಯಕ್ತಿತ್ವ ನಿರ್ಮಾಣ ಕೂಡ
ಅಷ್ಟೇ ಮುಖ್ಯವಾಗಿದೆ. ಹಾಗಾಗಿ ದಯವಿಟ್ಟು ಅದಕ್ಕೆ ನಾವು ಗಮನ ಕೊಡಬೇಕಾಗಿದೆ. ಆ ಗಮನ ಕೊಡಲಿಕ್ಕೆ ಒಂದು ಪೂರಕ ವಾತಾವರಣವನ್ನು ನಾವಿಲ್ಲಿ 9 ದಿನ ಅವ್ರಿಗೆ ಕಲ್ಪಿಸ್ತಾ ಇಲ್ಲ. ಇಲ್ಲಿ 9 ದಿನ ಬಂದ ತಕ್ಷಣ ಅವನು ನಾವು ಏನೋ ಮಾಡ್ತೇವೆ ಅಂತ ಆಶ್ವಾಸನೆ ಕೊಡ್ತಾ ಇಲ್ಲ. ಆದರೆ ಇಷ್ಟಂತೂ ಹೇಳ್ಬೋದು, ಖಂಡಿತ ಆ 9 ದಿನಗಳ ಕಾಲದಲ್ಲಿ ಅವನಲ್ಲಿ ಒಂದು ವಿಶ್ವಾಸ ಬರುತ್ತೆ, ಅವನಲ್ಲೊಂದು ಧೈರ್ಯ ಬರುತ್ತೆ, ಅವನು ತನ್ನನ್ನು ತಾನು ಹ್ಯಾಂಡಲ್ ಮಾಡ್ಕೊಳ್ತಕ್ಕಂಥ ಒಂದು ಸಾಮರ್ಥ್ಯ ಬರುತ್ತೆ. ನನಗೆ ಹೇಳ್ತಾ ಇದ್ರು ಇವತ್ತಾನೇ ಪಾಲಕರೊಬ್ಬರು, ನನ್ನ ಮಗ ಭಾಳ ಚಂಚಲ ಇದ್ದಾನೆ ಅಂತ. ಮಗನ ಬಿಡಿ, ದೊಡ್ಡವರು ಕೂಡ ಇವತ್ತು ಆ ಚಾಂಚಲ್ಯವನ್ನು ನೋಡ್ತಾ ಇದ್ದೀವಿ. ಯಾಕಂತಂದರೆ ಮನಸ್ಸಿನಿಗೆ ನಿಗ್ರಹ, ಮನಸ್ಸಿನ ಒಂದು ಶಿಸ್ತು, ಮನಸ್ಸಿನ ಬದ್ಧತೆ, ಅದು ಯಾವುದು ತರಬೇತಿ ನಮಗಾಗಲ್ಲ. ಈ ಶಿಕ್ಷಣದ ಕೇವಲ ಮಾಹಿತಿ ಸಿಗ್ತಾ ಇದೆ. ವಿ ಆರ್ ಗೆಟ್ಟಿಂಗ್ ಇನ್ಫಾರ್ಮೇಷನ್ಸಿಂದ ನಾವೇನು ಮಾಡಲಿಕ್ಕಾಗಲ್ಲ. ಅದರ ಅವಶ್ಯಕತೆ ಅಲ್ಪ. ಆದರೆ ಮನಸ್ಸಿನ ಒಂದು ಸ್ಟೆಬಿಲಿಟಿ, ಮನಸ್ಸಿನ ಒಂದು ಕಾಮ್ನೆಸ್ಸು, ಮನಸ್ಸಿನ ಒಂದು ಸ್ಟಡಿನೆಸ್, ಅವೆಲ್ಲವನ್ನು ನಾವು ನಿರ್ಮಾಣ ಮಾಡಿದಾಗ ವ್ಯಕ್ತಿ ಒಂದು ಅದ್ಭುತವಾಗಿ ಬದುಕಲಿಕ್ಕೆ ಸಾಧ್ಯ ಆಗುತ್ತೆ. ಆ ದಿಶೆಯಲ್ಲಿ ನಾವೊಂದು ರೀತಿ ನಲಿ ಕಲಿ ಅನ್ನುವ ರೀತಿಯಲ್ಲಿ ಅವರಿಗೆ ಆಟದೊಂದಿಗೆ ಪಾಠ, ಪಾಠದೊಂದಿಗೆ ಆಟ, ಒಟ್ಟಿನಲ್ಲಿ ಸಹಜವಾಗಿ ಸರಳವಾಗಿ ಈ ಪ್ರಕೃತಿ ಮಡಿಲಲ್ಲಿ ಅವರು ಇರ್ತಾರೆ. ಹಸುವಿನ ಸೇವೆ ಮಾಡ್ತಾರೆ. ಗೊತ್ತಿಲ್ಲ ಮಕ್ಕಳಿಗೆ ಎಷ್ಟೊಂದು ಆಶ್ಚರ್ಯ ಅಂದರೆ ಹಾಲು ಎಲ್ಲಿ ಬರುತ್ತಂದರೆ ಪಾಕೆಟ್ನಿಂದ ಬರ್ತಂತ ಇದ್ದಾರೆ. ಅದು ಕೂಡ ಗೊತ್ತಿಲ್ಲ, ಮರಿತಾ ಇದ್ದೇವೆ ನಾವು. ಇವತ್ತಿನ ಸುಮಾರು ಮಧ್ಯಮ ವರ್ಗದವರು, 40 ವಯಸ್ಸಿನವರು, 40-50 ವಯಸ್ಸಿನವರು ಸ್ವಲ್ಪ ಅವರಿಗೆ ಹಳ್ಳಿಯ ಪರಿಚಯ ಇರಬಹುದು, ಇದೆ ನಾನು ಅಂದ್ಕೊಳ್ತೀನಿ. ಆದರೆ ಇವತ್ತಿನ ಮಕ್ಕಳಿಗೆ ಅದರ ಪರಿಚಯ ಕೂಡ ಇಲ್ಲ, ಆ ವಾತಾವರಣದ ಪರಿಚಯನೇ ಇಲ್ಲ. ಹಾಗಾಗಿ ನಾವು ಪರಿಚಯ ಮಾಡಲಿಲ್ಲ ಅಂದರೆ ಅವರನ್ನು ಅವ್ರು ಹೇಗೆ ಗಟ್ಟಿ ಮಾಡ್ಕೊಳ್ಳಿಕ್ಕೆ ಸಾಧ್ಯ? ಆ ದಿಸೆಯಲ್ಲಿ ನಾವೊಂದು ಅತ್ಯಂತ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾಯಿದ್ದೇವೆ. ಯಾಕಂದರೆ ನೀವು ಕಲ್ಪನೆ ಮಾಡ್ಕೊಳ್ಳಿ, ಶಿಕ್ಷಣ ಅಂದರೆ ನಾನು ಮತ್ತೆ ಒತ್ತು ಹೇಳ್ತಾ ಇದ್ದೀನಿ, ಕೇವಲ ಮಾಹಿತಿ ಕೊಡುವುದಲ್ಲ, ದ ಪ್ರೆಸೆನ್ಸ್ ಆಫ್ ದ ಕ್ಯಾರೆಕ್ಟರ್, ವ್ಯಕ್ತಿತ್ವದ ಸಾನ್ನಿಧ್ಯ ಬೇಕಲ್ಲಿ. ವ್ಯಕ್ತಿತ್ವದ ಸಾನ್ನಿಧ್ಯ, ನಮ್ಮ ಜೀವನವನ್ನು ನಾವು ನೋಡ್ಕೊಳ್ಬೇಕು. ನಮ್ಮ ಜೀವನದಲ್ಲಿ ಮರೆಯಲಾರದ 4 ವ್ಯಕ್ತಿತ್ವಗಳು ನಾವು ಪ್ರಭಾವ ಬೀರಿದ್ದಾವೆ. ಮರೆಯಲಾರದ 4 ವ್ಯಕ್ತಿತ್ವಗಳು ನಮ್ಮೆಲ್ಲರ ಜೀವನದಲ್ಲಿ ಪ್ರಭಾವ ಬೀರುತ್ತವೆ. ಹಾಗೆ ಅಂಥ ಒಂದು ವ್ಯಕ್ತಿತ್ವಗಳನ್ನು ಅವ್ರಿಗೆ ಪರಿಚಯ ಮಾಡಿಕೊಡುವುದು ನಮ್ಮ ಭಾಳ ಮುಖ್ಯ ಉದ್ದೇಶ. ಅವರಿಗೆ ನಾವು ಹೆಚ್ಚಿನ ಜ್ಞಾನವನ್ನು ಹರಿಸೋದಲ್ಲ, ವ್ಯಕ್ತಿತ್ವದೊಂದಿಗೆ ಅವರಿಗೆ ಸ್ಫೂರ್ತಿಯನ್ನು ತುಂಬುವುದು. ವಿವೇಕಾನಂದರು ಹೇಳ್ತಾರೆ, ವ್ಯಕ್ತಿತ್ವ ಮಾತ್ರ ವ್ಯಕ್ತಿತ್ವವನ್ನು ಸ್ಫೂರ್ತಿಗೊಳಿಸ್ಬೋದು. ದ ಪ್ರೆಸೆನ್ಸ್, ಗುರುವಿನ ಸಾನ್ನಿಧ್ಯ, ಸಜ್ಜನರ ಸಾನ್ನಿಧ್ಯ, ಪ್ರಕೃತಿಯ ಸಾನ್ನಿಧ್ಯ, ದಿವ್ಯತೆಯರ ಸಾನ್ನಿಧ್ಯ, ಈ ಸಾನ್ನಿಧ್ಯದಲ್ಲಿ ಮಕ್ಕಳು ನಿಜವಾಗಲೂ ಉತ್ತಮ ರೀತಿಯಲ್ಲಿ ಅರಳ್ತಾರೆ ಅಂತಕ್ಕಂಥ ಭರವಸೆ ನನಗಿದೆ. ಇದಕ್ಕೆ ಬೆಂಗಳೂರಿಂದ ವಿದ್ಯಾರ್ಥಿಗಳು ಬರ್ತಾ ಇದ್ದಾರೆ, ಬಿಜಾಪುರದಿಂದ ಬರ್ತಾ ಇದ್ದಾರೆ, ಹುಬ್ಬಳ್ಳಿ ಧಾರವಾಡದಿಂದ ಬರ್ತಾ ಇದ್ದಾರೆ, ಪಕ್ಕದ ಸೇಡಂ, ಯಾದಗಿರಿ, ಚಿಂಚೋಳಿ, ಹೈದರಾಬಾದ್, ಈ ಎಲ್ಲ ಭಾಗದಿಂದ ಬರ್ತಾ ಇದ್ದಾರೆ. ಯಾಕಂದರೆ ಇದರ ಅವಶ್ಯಕತೆ ಎಷ್ಟು ಅನ್ನೋದು ಇದರಿಂದ ಗೊತ್ತಾಗ್ತಾ ಇದೆ ನಮಗೆ. ಹಾಗಾಗಿ ಇದರ ಸದುಪಯೋಗ ನಮ್ಮ ಜಿಲ್ಲೆಯ ಜನತೆ ಮತ್ತು ನಮ್ಮ ನಾಡಿನ ಜನತೆ ಬಳಸ್ಕೊಳ್ಬೇಕು. ಏಪ್ರಿಲ್ 12ರಿಂದ ಏಪ್ರಿಲ್ 20ರವರೆಗೂ ಇರುತ್ತೆ. 9 ದಿನಗಳ ಕಾಲ ಇದೊಂದು ಬಹಳ ಅದ್ಭುತವಾದ ಅವಕಾಶ ಇದೆ. ನಾವು ಇದನ್ನು ಕಳೆದ 20 ವರ್ಷಗಳಿಂದ ಮಾಡ್ತಾಯಿದ್ದೀವಿ. ಮಕ್ಕಳೊಂದಿಗೆ ನಾವು ಬದುಕ್ತೀವಿ, ಮಕ್ಕಳ ಜೊತೆಗೆ ಇರ್ತೀವಿ, 24 ಗಂಟೆ ಮಕ್ಕಳ ಸಾನ್ನಿಧ್ಯದಲ್ಲೇ ಇರ್ತೀವಿ. ವಿದ್ಯಾರ್ಥಿನಿಗೆ ಬೇರೆ ರೀತಿಯ ಅಕಾಮಿಡೇಷನ್ ಇದೆ. ಅಲ್ಲಿ ವಾರ್ಡನ್, ಮಹಿಳಾ ವಾರ್ಡನ್ಗಳಿರ್ತಾರೆ. ವಿದ್ಯಾರ್ಥಿಗಳು ಇಲ್ಲಿ ಆಶ್ರಮದಲ್ಲಿ ನಮ್ಮೊಂದಿಗೆ ಇರ್ತಾರೆ. ಒಟ್ಟು ಇಲ್ಲಿ ರಾಮಕೃಷ್ಣರ ಸಾನ್ನಿಧ್ಯ, ಉತ್ತಮ ವ್ಯಕ್ತಿತ್ವಗಳ ಸಾನ್ನಿಧ್ಯ, ಪ್ರಕೃತಿಯ ಸಾನ್ನಿಧ್ಯ, ಈ ಕೆರೆ, ಈ ಪಾಪನಾಶ ಭಾಗದ ಒಂದು ಅದ್ಭುತವಾದ ವಾತಾವರಣದಲ್ಲಿ ಮಕ್ಕಳು 9 ದಿನ ಎಲ್ಲವನ್ನು ಮರೆತು ಒಂದು ಹೊಸ ಶಕ್ತಿಯನ್ನು, ಹೊಸ ಚೈತನ್ಯವನ್ನು ಪಡೀಲಿಕ್ಕೆ ಸಾಧ್ಯವಾಗುತ್ತೆ. ಆ ಒಂದು ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ. ಹಾಗಾಗಿ ಪಾಲಕರು ಇದರ ಸದುಪಯೋಗ ಪಡಿಸ್ಕೊಳ್ಬೇಕು. ಆ ಮಕ್ಕಳಿಗೆ ಒಂದು ರೀತಿ ಶಕ್ತಿಯನ್ನು ತುಂಬತಕ್ಕಂಥ ಕಾರ್ಯದಲ್ಲಿ ತಾವು ತೊಡಗಿಸ್ಕೊಳ್ಬೇಕಂತೇಳಿ ಈ ಮೂಲಕ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೀನಿ. ನಮಸ್ಕಾರ.